ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಸದಾ ಗುರು ಲಿಂಗ ಜಂಗಮರ ಭಕ್ತನಾಗಿರತಕ್ಕಂಥ ಬಸವಣ್ಣ ಇವತ್ತು ಒಬ್ಬ ರಾಜನ ಹತ್ರ ಒಬ್ಬ ಅಧಿಕಾರಿಯಾಗಿ ಸೇವೆ ಮಾಡಕತ್ತಾರ ಅಂತಂದ್ರೆ, ಆನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಆನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ಆನು ಬಲ್ಲೆನಯ್ಯ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೆನು, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ಸಿಂಹಾವಲೋಕನ ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ತು ತಂಗಿ? ಏನ್ರಪ್ಪ? ಗುರು ಶಿಷ್ಯರು ಹಿಂಗೆ ತಿರುಗಾಡ್ಕೊಂತ ಬಂದ್ರಂತ. ಹಿಂಗೆ ಹೊಳೆಯಿತ್ತು, ಹಿಂಗೆ ಊರಿತ್ತು. ಗುರುಗಳಂದರು, ಏ ತಮ್ಮ, ನಾನು ಇಲ್ಲೇ ಒಂದಿಷ್ಟು ಕುತ್ಕೊಳ್ತೀನಿ, ನೀವು ಊರಾಗ ಹೋಗಿ ಒಂದಿಷ್ಟು ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ, ಬಂದಿಂದ ಇಬ್ಬರು ಕೂಡ ಪ್ರಸಾದ ಮಾಡೋನು ಅಂತ ಗುರುಗಳಂದ್ರಂತ. ಆಯಿತು ಅಂತ ತಿಳ್ಕೊಂಡು ಶಿಷ್ಯ ಊರಾಗ ಬಂದ. ನಿಮ್ಮಂಥ ಧರ್ಮವಂತರ ಮನ್ಯಾಗ ಒಂದಿಟ್ಟು ಭಿಕ್ಷೆ ಬೇಡ್ದ, ನೀವು ಎಲ್ಲ ಭವಿಷ್ಯ ತುಂಬ ನೀಡಿದ್ರಿ. ಆಯ್ತು, ಇನ್ನು ಗುರುಗಳು ನಾವು ಇಬ್ಬರು ಕೂಡಿ ಪ್ರಸಾದ ಮಾಡಬೇಕು ಅಂತ ತಿಳ್ಕೊಂಡು ಹೊಳಿ ಹತ್ರ ಬರಾಕ ನೋಡ್ತಾನ ಒಂದು ಹುಲಿ. ಗುರುಗಳು ತಪಸ್ಸಿಗೆ ಕುಂತು ಬಿಟ್ಟಾರ. ಒಂದು ಹುಲಿ ಗುರುವಿನ ಹತ್ರನ ಅದ, ಅವ್ರನ್ನ ಮೂಸಿ ನೋಡಕತ್ತದ, ಅವ್ರನ್ನ ಸುತ್ತಾಕತ್ತದ. ಇವ್ ಹೆದರಿ ಬಿಟ್ಟ ಶಿಷ್ಯ, ನನ್ನ ಗುರುವಿನ ಆ ಹುಲಿ ತಿಂದ್ರೆ ಹೆಂಗೆ ಅಂತ. 5-10 ನಿಮಿಷ ಆಯ್ತು, ಆ ಹುಲಿ ಮತ್ತೆ ಎತ್ತಾಗ ಹೋಗಿಬಿಡ್ತು. ಓಡ್ಕೊಂತ ಬಂದವನ ಗುರುಗಳ ಮೈ ತಟ್ಟಿ, ಗುರುಗಳ ಯಾಕೋ ಏನಾಯ್ತು? ಒಂದು ಹುಲಿ ಬಂದಿತ್ರಿ, ನಿಮಗೆ ಗೊತ್ತಿಲ್ಲನ್ರಿ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಏನು ನೀವು ಊರ್ಯಾಗ ಹೋಗಿ ಬಂದ್ಯಾ? ಪ್ರಸಾದ ತಂದ್ಯಾ? ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಪ್ರಸಾದ ಮಾಡಾಕತ್ತಾರ. ಪ್ರಸಾದ ಮಾಡುವಾಗ ಏನಾಯ್ತು ಅಂತಂದ್ರೆ, ಒಂದು ಸೊಳ್ಳಿ ಅಂದ್ರೆ ಏನಂತೀರಿ? ಈ ಕಡೆ ದ್ವಾಮಿ ಅಂತೀರ, ಏನಂತೀರಿ? ಸೊಳ್ಳಿ ಅಂದ್ರೆ ಗೊತ್ತಾಗ್ತದಲ್ಲ. ಒಂದು ಸೊಳ್ಳಿ ಕಡಿತು ಗುರುಗಳಿಗೆ. ಸೊಳ್ಳಿ ಕಡಿಯುವುದೇ ತಡ. ಹಾ ಅಂದ್ರು ಅವರು. ಎಷ್ಟು ನೋವಾತು? ಹಾ ಅಂದರು. ಶಿಷ್ಯಾಗ ಆಶ್ಚರ್ಯ ಆಯ್ತು, ಏನ್ರಿ ಗುರುಗಳ, ಆಗಲೇ ಹುಲಿ ಬಂದ್ರೆ ಹಾನು ಅನ್ಲಿಲ್ಲ, ಹೂನು ಅನ್ಲಿಲ್ಲ, ಈಗ ಸಣ್ಣ ಒಂದು ಸೊಳ್ಳಿ ಕಡಿದ್ರೆ, ಒಂದು ದ್ವಾಮಿ ಕಡಿದ್ರೆ ಹಾ ಅಂತಿರಲ್ಲ ಅಂತ ತಿಳ್ಕೊಂಡು ಶಿಷ್ಯ ಕೇಳಿದಾಗ ಗುರುಗಳಂದ್ರಂತ, ಏ ತಮ್ಮ, ಹುಲಿ ಬಂದಾಗ ನಾ ಅವನ ಜೊತೆಗಿದ್ದು, ಸೊಳ್ಳಿ ಕಡ್ದಾಗ ನಿನ್ನ ಜೊತೆಗದಿನೋ ಅಂದ್ರಂತ ಅವ್ರು. ಅದಕ್ಕೆ ನೀವು ಯಾರ ಜೊತೆ ಅದಿರಿ? ಇಲ್ಲಿ ಬಸವಣ್ಣನ ಪುರಾಣ ಜೊತೆಗೆ ಅದಿರಲ್ರಿ ಬಾ. ಶ್ರದ್ಧೆಯಿಂದ ಕೇಳಾಕತ್ತೀರಿ ಹೌದಲ್ಲ? ನಿಷ್ಠೆಯಿಂದ ಕೇಳಾಕತ್ತೀರಿ ಹೌದಲ್ಲ? ಜೋರಾಗಿ ಜೈಘೋಷ ಮಾಡ್ರಿ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ. ಹುರುಪದಿರಿವ ನೀವು, ಬಹಳ ಜೋರದೇರಿ. ಬಸವಣ್ಣ ಗಂಗಾಂಬಿಕೆಯ ಜೊತೆಗೆ ಮದುವೆಯಾತು ಬಸವಣ್ಣ ಅವ್ರದ್ದು. ಕೂಡಲ ಸಂಗಮಕ್ಕೆ ಬಂದರು. ಸ್ವಲ್ಪ ದಿನಗಳಲ್ಲಿ ಗಂಗಾಂಬಿಕೆಯ ತಂದೆಯಾಗಿರ್ತಕ್ಕಂಥ ಬಲದೇವ ಮಂತ್ರಿಗಳು ಲಿಂಗೈಕ್ಯರಾದರು. ಇತ್ತ ಮಂಗಳ ವೇಳೆಯಲ್ಲಿರ್ತಕ್ಕಂಥ ರಾಜ ಬಿಜ್ಜಳನಿಗೆ ಬಲದೇವ ಮಂತ್ರಿ ಏನು ಜವಾಬ್ದಾರಿಯಿಂದ ರಾಜ್ಯದ ಬೊಕ್ಕಸದ ವ್ಯವಹಾರವನ್ನು ನೋಡ್ತಿದ್ನಲ್ಲ, ಇನ್ನು ಅಂಥ ಪ್ರಾಮಾಣಿಕ ವ್ಯಕ್ತಿ ಯಾರು ಸಿಗ್ತಾರ ಅಂತ ತಿಳ್ಕೊಂಡು ಹುಡುಕಲಾಗಿ ಬಸವಣ್ಣನೇ ಯೋಗ್ಯ ಅಂತ ತಿಳ್ಕೊಂಡು ತೀರ್ಮಾನಕ್ಕೆ ಬಂದು ಪತ್ರ ಕೊಟ್ಟು ಕಳಿಸ್ತಾನ ಕೂಡಲ ಸಂಗಮಕ್ಕೆ. ನೀವು ಕರಣಿಕರಾಗಿ, ಅಂದರೆ ಲೆಕ್ಕ ಪತ್ರವನ್ನು ಇಡತಕ್ಕಂಥ ಅಧಿಕಾರಿಯಾಗಿ ನೀವು ಸೇವೆ ಸಲ್ಲಿಸಲಿಕ್ಕೆ ಮಂಗಳವೇಳೆಗೆ ಬರಬೇಕು. ಬಸವಣ್ಣವರಿಗೆ ಹೋಗಾಕ ಮನಸ್ಸಿಲ್ಲ. ಯಾಕೆ? ವಯೋವೃದ್ಧರಾಗಿರ್ತಕ್ಕಂಥ ಗುರುಗಳನ್ನು ಬಿಟ್ಟು, ತನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಸಂಗಮನಾಥನನ್ನು ಬಿಟ್ಟು ಹೋಗಾಕ ಮನಸ್ಸಿಲ್ಲ. ಕನಸಿನಲ್ಲಿ ಬಂದು ಸಂಗಮನಾಥ ಹೇಳ್ತಾನ, ನಡೆಯಯ್ಯ ನಡೆ ಮಗನೇ, ನಡೆ ಕಂದ ಬಸವಣ್ಣ, ಪೊಡವಿ ಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ, ಕರೆದರೆ ಓ ಎನ್ನುವೆ. ನೀ ಯಾವಾಗ ಕರಿತಿ ಯಾವಾಗ ಬರ್ತೀನಪ್ಪ, ನೀ ಯಾವಾಗ ನೆನಿತಿ ಯಾವಾಗ ನಿನ್ನ ಮುಂದೆ ಇರ್ತೀನಪ್ಪ.
ನೀ ಸಂಗಮಕ್ಕೆ ನೀವು ಒಬ್ಬನೇ ಹೋಗ್ತಾ ಇಲ್ಲ, ನಿನ್ನ ಜೊತೆಯೊಳಗೆ ನಾನೂ ಬರ್ತೀನಪ್ಪ, ಅದಕ್ಕೆ ನೀನು ಮಂಗಳ ವೇಳೆಗೆ ಹೋಗು ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಮಾಡ್ದ. ಆ ಪ್ರಕಾರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆಯೊಂದಿಗೆ ಅಕ್ಕನಾಗಿರ್ತಕ್ಕಂಥ ನಾಗಮ್ಮಳೊಂದಿಗೆ ಎಲ್ಲಿಗೆ ಬಂದರು ತಂಗಿಯವರು? ಯಾವ ಊರಿಗೆ ಬಂದರು? ಮಂಗಳ ವೇಳೆಗೆ ಬಂದರು. ಮಂಗಳ ವೇಳೆಗೆ ಬಂದ ತಕ್ಷಣ ರಾಜನಿಗೆ ಬಹಳ ಸಂತೋಷ ಆಯಿತು. ಯಾಕೆ? ಬಲದೇವ ಮಂತ್ರಿಯ ಅಳಿಯನಾಗಿರ್ತಕ್ಕಂಥ ಬಸವಣ್ಣನೇ ಬಂದಾನ ಅಂತಂದ್ರೆ ನನಗೆ ಇನ್ನು ರಾಜ್ಯದ ಚಿಂತೆ ಇಲ್ಲ, ಬೊಕ್ಕಸದ ಚಿಂತೆ ಇಲ್ಲ. ಹೀಗೆ ಆ ಬಸವಣ್ಣನವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ರಾಜಾತಿಥ್ಯ ದೊರೀತು. 4-6 ತಿಂಗಳು ಕಳೆದಿರಲಿಲ್ಲ. ಬಸವಣ್ಣನವರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಕಾಯಕವನ್ನು ಮಾಡಕತ್ತಾರ. ಏನಂತ? ಆನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಸದಾ ಗುರು ಲಿಂಗ ಜಂಗಮರ ಭಕ್ತನಾಗಿರತಕ್ಕಂಥ ಬಸವಣ್ಣ ಇವತ್ತು ಒಬ್ಬ ರಾಜನ ಹತ್ರ ಒಬ್ಬ ಅಧಿಕಾರಿಯಾಗಿ ಸೇವೆ ಮಾಡಕತ್ತಾರ ಅಂತಂದ್ರೆ ಯಾವ ಕಾರಣಕ್ಕಾಗಿ? ಗುರು ಲಿಂಗ ಜಂಗಮಕ್ಕಾಗಿ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ನಾ ಏನು ಸತ್ಯ ಶುದ್ಧ ಕಾಯಕ ಮಾಡಕತ್ತೀನಲ್ಲ, ಈ ಕಾಯಕ ಮಾಡಿದರ ಫಲವಾಗಿ ಏನು ಒಂದಿಷ್ಟು ನನಗೆ ಹಣ ಅಥವಾ ನೀವೇನಂತೀರಿ ಅದಕ್ಕೆ ಸಂಬಳ ಪಗಾರ ಅಂತೀರಲ್ಲ, ಅದೇನು ಸೊಮ್ಮು ಬರ್ತದ ಅದು ಗುರುಲಿಂಗ ಜಂಗಮಕ್ಕೆ ನಾನು ಧಾರೆಯನ್ನು ಎರಿತೀನಿ ಅಂತ ತಿಳ್ಕೊಂಡು ದಾಸೋಹವನ್ನು ಮಾಡ್ತಾ ಮಾಡ್ತಾ ಕಾಯಕವನ್ನು ಮಾಡ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣನವರು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ರಾತ್ರಿ 10 ಗಂಟೆ ಸಮಯ. ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಊಟವನ್ನು ಮುಗಿಸಿ ತನ್ನ ಪ್ರಾಂಗಣದಲ್ಲಿ ತಿರುಗಾಡ್ತಕ್ಕಂಥ ಸಂದರ್ಭದೊಳಗೆ ಏನು ಕಾರ್ಯಾಲಯ ಇತ್ತಲ್ಲ, ಆ ಕಾರ್ಯಾಲಯ ಒಳಗೆ ಇನ್ನೂ ದೀಪ ಉರಿಯಕತ್ತಿತ್ತು. ದೀಪ ಹಂಗೆ ಹಚ್ಚಿ ಹೋಗ್ಯಾರಲ್ಲ ಬಸವಣ್ಣನವರು ಕಾರ್ಯಾಲಯದೊಳಗೆ. ಹೋಗಿ ದೀಪನಾದರೂ ಆರಿಸ್ಬೇಕು ಅಂತ ತಿಳ್ಕೊಂಡು ರಾಜ ಬಿಜ್ಜಳ ಆ ಕಾರ್ಯಾಲಯ ಕಡೆ ಅಂದರೆ ಆಫೀಸಿನ ಕಡೆ ಬರ್ತಕ್ಕಂಥ ಸಂದರ್ಭ ಇಣಿಕಿ ನೋಡ್ತಾರ. ಒಳಗಡೆ ಬಸವಣ್ಣನವರು ಇನ್ನೂ ಲೆಕ್ಕಪತ್ರ ಮಾಡ್ಕೊಂತ ಕುಂತಾರ. ಅವ್ರ ಹತ್ರ ಬಂದು, ಏನ್ರಿ ಬಸವಣ್ಣವರ, ಹೊಸದಾಗಿ ಮದುವೆಯಾಗಿ ಇನ್ನೂ 4-6 ತಿಂಗಳಾಗಿಲ್ಲ, ಬೇಗ ಮನೆಗೆ ಹೋಗ್ಬೇಕು, ಹೆಂಡತಿ ಹಾದಿ ನೋಡ್ತಿರ್ತಾಳೆ, ನಿಮ್ಮ ಅಕ್ಕ ಹಾದಿ ನೋಡ್ತಿರ್ತಾಳೆ, ರಾತ್ರಿ 10 ಗಂಟೆ ಆದರೂ ಕೂಡ ಇನ್ನೂ ನೀವು ಕಾರ್ಯಾಲಯದೊಳಗೆ ಇನ್ನೂ ನೀವು ಕಾಯಕ ಮಾಡ್ಕೊಂತ ಕುಂತಿರಲ್ಲ ಅಂತ ತಿಳ್ಕೊಂಡು ಯಾವಾಗ ರಾಜ ಬಿಜ್ಜಳ ಅಂದರು ಆವಾಗ ಬಸವಣ್ಣನವ್ರಂತಾರೆ, ದಯಮಾಡಿಸ್ಬೇಕು ಪ್ರಭುಗಳು, ದಯಮಾಡಿಸ್ಬೇಕು, ಬರಬೇಕು ಅಂತ ತಿಳ್ಕೊಂಡು ಅಲ್ಲಿ ಕುರ್ಚಿ ಮೇಲೆ ಅವರನ್ನು ಕುಂಡ್ರಿಸಿ, ಏನೂ ಇಲ್ರಿಪ್ಪ, ಈಗ 1 ತಿಂಗಳು 2 ತಿಂಗಳಾತು, ರಾಜ್ಯದ ಬೊಕ್ಕಸಕ್ಕ ನಾನಾ ಕಡೆಯಿಂದ ಅನೇಕ ರೀತಿಯ ದವಸ ಧಾನ್ಯ ರೊಕ್ಕ ರೂಪಾಯಿ ಸಾಕಷ್ಟು ಬರಕತ್ತದ. ಹಿಂಗಾಗಿ ಅವೆಲ್ಲ ಕಾಗದ ಪತ್ರ ಅವೆಲ್ಲ ಲೆಕ್ಕ ಪತ್ರ ಇಡೋದ್ರೊಳಗೆ ನನಗೆ ಸಮಯವೇ ಇನ್ನೂ ಸಾಕಾಗ್ತಾ ಇಲ್ಲ. ಅದ್ರ ಸಲುವಾಗಿ ಇವತ್ತು ಕೆಲಸ ಭಾಳ ಇತ್ರೆಪ್ಪ, ಅದಕ್ಕೆ ನಾನು ಬರ್ಕೊಂತ ಕುಂತೀನಿ. ಹೌದೇನು ಬಸವಣ್ಣ? ನಿನ್ನ ಕಾಲ್ಗುಣ ಬಸವಣ್ಣ, ನಿನ್ನ ಕಾಲ್ಗುಣ ಮೊದಲ ಸಾಕಷ್ಟು ಏನು ಇಲ್ಲಿ ಸಂಪತ್ತಿನ ಹೊಳೆ ಹರಿತಾ ಇರಲಿಲ್ಲ. ನೀ ಯಾವಾಗ ನನ್ನ ರಾಜ್ಯಕ್ಕೆ ಬಂದು ಈ ಮಂಗಳ ವೇಳೆಗೆ ಬಂದು ನಿನ್ನ ಕಾಲ್ಗುಣದ ಬಲದಿಂದ ಇಲ್ಲಿ ಅನೇಕ ದವಸ ಧಾನ್ಯ ರೊಕ್ಕ ರೂಪಾಯಿ ಬರೆಯಕತ್ತದ. ಅಲ್ಲಿ ಏನಾಯ್ತು, ಇಲ್ಲೇನಾಯ್ತು, ಆ ಕಡೆಯಿಂದ ಎಷ್ಟು ಬಂತು, ಈ ಕಡೆಯಿಂದ ಎಷ್ಟು ಬಂತು ಎಲ್ಲ ಕೇಳ್ತಾ ಕೇಳ್ತಾ ಏನು ಮಾಡ್ದ ರಾಜ ಅಂತಂದ್ರೆ, ಹೌದು ಬಸವಣ್ಣ, ಮತ್ತು ನಿಮ್ಮ ಮನ್ಯಾಗ ನಿನ್ನ ಧರ್ಮಪತ್ನಿ ಹೆಂಗದಾರಪ್ಪ, ನಿಮ್ಮ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ ತಾಯಿಯವ್ರಿಗೆ ಹೆಂಗದಾರ, ಮತ್ತು ನಿಮ್ಮ ಅಕ್ಕನಿಗೆ ಒಂದು ಮಗು ಆಗ್ಯದಂತ ಕೇಳೀನಿ, ಚೆನ್ನ ಬಸವಣ್ಣ ಅಂತ ಹೆಸರಿಟ್ಟಾರಂತ ಕೇಳೀನಿ, ಮತ್ತು ಆ ಮಗು ಹೆಂಗದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವರ ಒಂದು ವೈಯಕ್ತಿಕ ಜೀವನದ ಅಲ್ಲಿ ವಿಚಾರಗಳು ನಡೀತೋ ಆವಾಗ ಬಸವಣ್ಣವ್ರು ಏನಂದ್ರಂತ, ಪ್ರಭುಗಳೇ ಸ್ವಲ್ಪ ತಡೀರಿ ಅಂತ ತಿಳ್ಕೊಂಡು ಯಾವ ದೀಪ ಉರಿಯಕತ್ತಿತ್ತಲ್ಲ
ಆ ಉರಿತಾ ಇರತಕ್ಕಂಥ ದೀಪವನ್ನು ಆರಿಸಿ ಪಕ್ಕದೊಳಗೆ ಇನ್ನೊಂದು ದೀಪ ಇತ್ತು, ಆ ದೀಪ ಹಚ್ಚಿದ್ರಂತ. ಈಗ ಹೇಳ್ರಪ್ಪ, ನಮ್ಮ ಮನೆತನದ ಏನು ವಿಚಾರ ಕೇಳೋದಿದ್ರೆ ಕೇಳ್ರಪ್ಪ ಅಂತ ಬಸವಣ್ಣವ್ರು ಅಂತಾರಂತ. ಇದು ಆಶ್ಚರ್ಯ ಆತು ರಾಜನಿಗೆ. ಏನು ಬಸವಣ್ಣ, ಆ ದೀಪ ಭಾಳ ಚಲೋನೇ ಉರಾಕತ್ತಿತ್ತು, ಎಣ್ಣೆ ಚಲೋ ಇತ್ತು, ಬತ್ತಿ ಚಲೋ ಇತ್ತು, ಬೆಳಕು ಭಾಳ ಚಲೋ ಇತ್ತು. ಆ ಉರಿತಾ ಇರ್ತಕ್ಕಂಥ ದೀಪವನ್ನು ಆರಿಸಿ ಮತ್ತೊಂದು ದೀಪ ಯಾಕೆ ಹಚ್ಚದಿ ಬಸವಣ್ಣ? ಆವಾಗ ಬಸವಣ್ಣವ್ರು ಅಂತಾರಂತ, ಪ್ರಭುಗಳೇ, ಆ ದೀಪ ರಾಜ್ಯದ ಬೊಕ್ಕಸದ ಹಣದಿಂದ ಉರಿತಕ್ಕಂಥ ದೀಪ. ಆ ದೀಪದ ಬೆಳಕಿನೊಳಗ ಈ ಮಂಗಳ ವೇಳೆಯ ರಾಜ್ಯದ ಹಿತಚಿಂತನೆಯನ್ನ ಮಾಡಬೇಕೇ ಹೊರತು ನನ್ನ ವೈಯಕ್ತಿಕ, ನಂದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಪರಿವಾರದ ವಿಷಯ ಮಾತನಾಡಬಾರ್ದು. ನನ್ನ ಪರಿವಾರದ ವಿಷಯ ಮಾತನಾಡಲಿಕ್ಕೆ ರಾಜ್ಯದ ಬೊಕ್ಕಸದ ಎಣ್ಣೆ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಹಣದಿಂದ ತಂದಿರತಕ್ಕಂಥ ಈ ಎಣ್ಣೆಯೊಳಗೆ ಈ ದೀಪ ಉರಿಬೇಕು ಅಂದ್ರವರು ಬಿಜ್ಜಳ ರಾಜರು. ಏನು ಭಾಳ ಆದರೂ 4-5 ಹನಿ ಉರಿದೀತು ದೀಪ. ರಾಜ್ಯದ ಬೊಕ್ಕಸದ ಹಣದಿಂದ 4-5 ಹನಿಯೂ ಕೂಡ ಎಣ್ಣೆ ಹಾಳಾಗಬಾರ್ದು ಎಂಬತಕ್ಕಂಥ ದೂರದೃಷ್ಟಿ ಬಸವಣ್ಣಂದ ಅದ ಅಂದ ಬಳಕ, ಅಬ್ಬಾ ಎಂಥ ಪ್ರಾಮಾಣಿಕ ಬಸವಣ್ಣ, ಎಂಥ ದಕ್ಷ ಬಸವಣ್ಣ, ಇಂಥ ಪ್ರಾಮಾಣಿಕ ವ್ಯಕ್ತಿಯನ್ನೇ ನನ್ನ ಜೀವನದೊಳಗೆ ನಾನು ನೋಡಿಲ್ಲಲ್ಲ ಅಂತ ತಿಳ್ಕೊಂಡು ರಾಜ ವಿಚಾರ ಮಾಡಕತ್ತಂತ. ಹೌದಲ್ರಿಪ್ಪ, ಸರ್ಕಾರದ ಹಣದೊಳಗೆ ಏನೇ ಇದ್ರೂ ಕೂಡ ಸರ್ಕಾರದ ಕೆಲಸವೇ ಆಗಬೇಕು, ಜನಪರ ಕೆಲಸವೇ ಆಗಬೇಕು. ಆದರೆ ಸರ್ಕಾರದ ಹಣದೊಳಗೆ ನಾನಾಗಲಿ ನನ್ನ ಹೆಂಡತಿ ಮಕ್ಕಳು ನಮ್ಮ ಸ್ವಾರ್ಥವನ್ನು ಸಾಧಿಸಬಾರದು ಅಂತಾರೆ ಬಸವಣ್ಣವರು. ಸತ್ಯ ಶುದ್ಧ ಕಾಯಕದಿಂದ ಏನು ನಾವು ದುಡಿತೀವಿ ಅದರೊಳಗೆ ನಾವು ಬದುಕಬೇಕು. ಆದರೆ ನಮ್ಮ ವೈಯಕ್ತಿಕ ಜೀವನದ ಸಲುವಾಗಿ ಯಾವ ಹಣದ ಮೇಲೆ ನಮ್ಮ ಅಧಿಕಾರ ಇಲ್ಲ, ಆ ಹಣ ನಾವು ಬಳಕೆ ಮಾಡ್ಕೋಬಾರ್ದು, ಅದು ದುರ್ಬಳಕೆ ಮಾಡ್ಕೊಂಡಂಗೆ ಆಗ್ತದ ಅಂತ ಇಷ್ಟೊಂದು ವಿಚಾರವಾದಿ ಬಸವಣ್ಣ. ಈಗ ಅದಾರೇನ್ರಪ್ಪ ಇಂಥ ಜನ? ಸಿಗ್ತಾರೇನ್ರಿವ? ಒಂದೂರಿಗೆ ಸುಡುಗಾಡಿಸಿದ್ದು ಬಂದಂತ, ಬರ್ರಿ 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 ನಾನು ಮಜಾ ತೋರಿಸ್ತೀನಿ, ನಾನು ಅದ್ಭುತ ಮಾಡಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಕರೆದ ಅಂತ. ಇನ್ನು ಸುಡುಗಾಡಿಸಿದ್ದು ಬಂದಾರಂತಂದ್ರೆ ಮತ್ತೆ 4 ಮಂದಿ ಕೂಡುವುದ ಅಲ್ಲ, 4-6 ಮಂದಿ ಕೂಡಿದ್ರು, ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಕೂಡಿದ್ರು. ಏನು ತೋರಿಸಂದ್ರೆ ಅವ್ರ ಹುಡುಗರು, ಇವ ಇಟ್ಟು ಕಲ್ಲು ನುಂಗಾಕತ್ತ, ಇಷ್ಟೊಂದು ಮುಳ್ಳು ನುಂಗಾಕತ್ತ, ಇಷ್ಟು ಗಾಜು ನುಂಗಾಕತ್ತ, ಏನೇನೋ ನುಂಗದ. ಯಾರಿಗೂ ಆಶ್ಚರ್ಯ ಆಗಲಿಲ್ಲ, ಯಾರೂ ಟಾಳಿ ಹೊಡಿಲಿಲ್ಲ. ಅವಾಗ ಅವ ಸುಡುಗಾಡಿಸಿದ್ದ ಅಂದ, ಅಲ್ಲೋ ಮಾರಾಯ, ದೊಡ್ಡ ದೊಡ್ಡ ಕಲ್ಲು ನುಂಗಾಕತ್ತೀನಿ, ಗಾಜು ನುಂಗಾಕತ್ತೀನಿ, ಮುಳ್ಳು ನುಂಗಾಕತ್ತೀನಿ, ಇಟ್ಟು ದೊಡ್ಡ ಕಾಯಿ ನುಂಗಾಕತ್ತೀನಿ, ನಿಮಗೆ ಯಾರಿಗೂ ಆಶ್ಚರ್ಯ ಆಗವಲ್ದೇನು? ನಿಮಗೇನು ಚಪ್ಪಾಳೆ ಹೊಡಿಬೇಕು ಅಂತ ಅನಿಸವಲ್ದೇನು ಅಂತ ತಿಳ್ಕೊಂಡು ಆ ಸುಡುಗಾಡಿಸಿದ್ದು ಕೇಳಿದಾಗ ಆ ಊರಾಗಿಂದ ಒಂದು ಹುಡುಗ ಅಂತಂತ, ನೀ ಎಟ್ಟು ನುಂಗಿಯೋ ಮಾರಾಯ? ನಮ್ಮ ಊರಾಗ ಘಟಾರಕ್ಕೆ ಘಟಾರ ನುಂಗವ್ರದಾರ, ರಸ್ತಾಕ್ಕೆ ರಸ್ತಾನ ನುಂಗವ್ರದಾರ, ಸೊಸೈಟಿಗೆ ಸೊಸೈಟಿನ ನುಂಗವ್ರದಾರ, ಪಂಚಾಯತಿಗೆ ಪಂಚಾಯತಿನ ನುಂಗವ್ರದಾರ. ನಿನ್ನ ಕಲ್ಲು ನುಂಗಿದ್ದು ನಮಗೇನು ಆಶ್ಚರ್ಯ ಆಗಬೇಕು ಅಂತ ಹೇಳಂದಂಥ ಹುಡುಗ. ಇವತ್ತಿನ ದಿನಮಾನದ ಪರಿಸ್ಥಿತಿ ರೀಪ್ಪ. ಆದ್ರೆ ಅವಾಗ ಹಂಗಿದ್ದಿದ್ದಿಲ್ಲ. ಪ್ರಾಮಾಣಿಕತೆ ಅಂತಂದ್ರೆ ಪ್ರಾಮಾಣಿಕತೆ, ಭಾಳ ದಕ್ಷತೆ ಇರ್ತಿತ್ತು. ಅವಾಗ ಲಂಚ ಅಂಥದ್ದು ಇಂಥದ್ದು ಕೇಳಬೇಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರು ಕೇಳಿರಿ ತಂಗಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲಹಾಬಾದದೊಳಗೆ ಕಾಂಗ್ರೆಸ್ ಆಫೀಸಿನೊಳಗೆ ಅವ್ರಿಗೊಂದು ನೌಕರಿ ಹತ್ತದ. ನೋಡ್ರಿ, ನಮ್ಮ ದೇಶದೊಳಗೂ ಕೂಡ ಎಂತೆಂಥ ಪ್ರಾಮಾಣಿಕ ವ್ಯಕ್ತಿಗಳು ಇದ್ದರು ಅನ್ನೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಕೊಡಕತ್ತೇನೆ. ತಿಂಗಳ ಪಗಾರ ಎಷ್ಟು ತಂಗಿ ಆಗಿನ ಕಾಲದೊಳಗೆ? 40 ರೂಪಾಯಿ. 40 ರೂಪಾಯಿ ದುಡಿತಿದ್ರು, ಪ್ರಾಮಾಣಿಕತೆಯಿಂದ ದುಡಿತಿದ್ರು. ತಿಂಗಳಾದ ಕೂಡಲೇ 40 ರೂಪಾಯಿ ಪಗಾರ ಸಿಗ್ತಿತ್ತು, ತರ್ತಿದ್ರು, ಹೆಂಡತಿ ಕೈಯಾಗಿ ಕೊಡ್ತಿದ್ರು. ಬಂದು 5 ತಿಂಗಳಾಗಿತ್ತು. 5 ತಿಂಗಳಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒಬ್ಬ ಗೆಳೆಯ ಬಂದ. ಏನೋ ಗೆಳೆಯ, ನಾ ಭಾಳ ತೊಂದರೆಯೊಳಗದೀನಿ, ನನಗೊಂದು 50 ರೂಪಾಯಿ ನೀ ಸಹಾಯ ಮಾಡ್ತೀಯೇನೋ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಗೆಳೆಯ ಕೇಳ್ದ. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂತಾರ, ಇಲ್ಲ ಗೆಳೆಯ, ನನಗೆ ಇರಾಕ 40 ರೂಪಾಯಿ ಪಗಾರ ಅದ,
40 ಪಗಾರದೊಳಗೆ ಒಂದು ತಿಂಗಳು ನಾನು ಮನೆ ನಡೆಸ್ಬೇಕು, ನಿನ್ನ ಹತ್ರ ನಿನಗೆ ಕೊಡಾಕ ನನ್ನ ಹತ್ರ ಏನೂ ದುಡ್ಡಿಲ್ಲ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಹೇಳಿದ್ರಂತ. ಇಷ್ಟು ಹೇಳೋದ ತಡ ಒಳಗಿರ್ತಕ್ಕಂಥ ಹೆಂಡತಿ ರೀ ಬರ್ರಿ ಇಲ್ಲಿ ಒಳಗ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರನ್ನು ಕರೆದ್ರಂತ. ಯಾಕಂತ ಒಳಗೆ ಹೋದ್ರಂತ, ಇಲ್ಲ ಮತ್ತು ನಿಮ್ಮ ಗೆಳೆಯ ಒಂದು 50 ರೂಪಾಯಿ ಕೇಳಕತ್ತಾನ, ತೊಂದರೆ ಒಳಗದಾನಂತ, ನನ್ನ ಹತ್ರ ಅದಾವ ಕೊಡ್ಲೇನ್ರಿ ಅಂತ ಕೇಳಿದ್ಳಂತ ಹೆಂಡತಿ. ಯಾರು ಬೇಡ ಅಂತಾರೆ ಮಾರೈತಿ, ಮೊದಲು ಕೊಡು ಅಂತ ತಿಳ್ಕೊಂಡು ಅಂದಾಗ ಕೊಟ್ಟಳಂತ. ಅದನ್ನು ಗೆಳೆಯಾಗ ಕೊಟ್ರಂತ 50 ರೂಪಾಯಿ ಇದ್ದು ತಗೋರಪ್ಪ ಅಂತ ತಿಳ್ಕೊಂಡು ಕೊಟ್ಟಾಗ ಗೆಳೆಯ ಖುಷಿಯಿಂದ ಹೋದ ಅಂತ. ಒಳಗೆ ಬಂದು ಕೇಳ್ತಾರ, ಅಲ್ಲ ನಿನ್ನ ಹತ್ರ 50 ರೂಪಾಯಿ ಎಲ್ಲಿಂದ ಬಂದು? ಅವಾಗ ಹೆಂಡತಿ ಅಂತಾಳಂತ, ತಿಂಗಳ ಪಗಾರ ಮುಗಿದು ಕೂಡಲೇ ನೀವೇನು ಮಾಡ್ತಿದ್ರಿ? ಯಾವಾಗ ನಿಮ್ಮ ತಿಂಗಳ ಪಗಾರ ಆಗ್ತಿತ್ತು ತಂದು ನನ್ನ ಕೈಯಾಗ ಕೊಡ್ತಿದ್ರಿ ನೀವು 40 ರೂಪಾಯಿ. ಅದಕ್ಕೆ ನಾ ಏನು ಮಾಡ್ತಿದ್ನಿ ಅಂತಂದ್ರೆ 10 ರೂಪಾಯಿ ತೆಗೆದಿಟ್ಟು 30 ರೂಪಾಯಿದೊಳಗೆ ಮನೆ ಎಲ್ಲ ನಡೆಸ್ತಿದ್ನಿ. ತಿಂಗಳ 10 ರೂಪಾಯಿ ತೆಗೆದಿದ್ದು 5 ತಿಂಗಳದ್ದು 50 ರೂಪಾಯಿ ಆಯ್ತು. ಅದಕ್ಕೆ ಅದೇ 50 ರೂಪಾಯಿ ನಾನು ನಿಮಗೆ ಕೊಟ್ನಿ ಅಂತ ತಿಳ್ಕೊಂಡು ಹೆಂಡತಿ ಅಂತಾಳಂತ. ಅದೇ ದಿವಸ ಸರ್ಕಾರಕ್ಕೆ ಪತ್ರ ಬರೀತಾರ. ಏನಂತ ಪತ್ರ ಬರೀತಾರೆ ಗೊತ್ತದೇನು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು, ಮಾನ್ಯರೇ, ನನ್ನ ಸಂಸಾರಕ್ಕೆ ತಿಂಗಳಿಗೆ ನೀವು 40 ರೂಪಾಯಿ ಕೊಡ್ತಾ ಅದೀರಿ, ಆದರೆ ನನಗೆ 35 ರೂಪಾಯಿ ಸಾಕಾಗ್ತವ, ಇನ್ನು ಮುಂದೆ ನೀವು 10 ರೂಪಾಯಿ ಕಡಿಮೆ ಕೊಡ್ರಿ ಅಂತ ಸರ್ಕಾರಕ್ಕೆ ಪತ್ರ ಬರೆದ್ರಂತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಇಂಥವ್ರು ಸಿಗ್ತಾರ್ಯಪ್ಪ? ಇವು ಸಾಲ ಲಗ್ಯವ ಮಾರಾಯ, ಇನ್ನಟ್ಟು ಕೊಡ್ರಿ ಅಂತ ತಿಳ್ಕೊಂಡು ಪತ್ರ ಬರೆಯವ್ರು ನಾವು. ಆದರೆ ಶಾಸ್ತ್ರಿಜಿಯವ್ರು ಹಂಗಲ್ಲ, 10 ರೂಪಾಯಿ ಕಡಿಮೆ ಪಗಾರ ಕೊಡ್ರಿ ಅಂತ ಪತ್ರ ಬರೀತಾರೆ. ಯಾವಾಗ ಮುಂದವರು ಪ್ರಧಾನಮಂತ್ರಿಗಳಾಗ್ತಾರೆ ಅವಾಗ ಅವ್ರ ಮಗ ಬರ್ತಾನಂತ. ಮಗ ಬಂದು, ಅಪ್ಪ ಎಲ್ಲ ಗೆಳೆಯರು ಕಾರ್ ತಗೋ, ನಿಮ್ಮ ಅಪ್ಪ ಪ್ರಧಾನಮಂತ್ರಿ ಆಗ್ಯಾನ, ಅದಕ್ಕೆ ಕಾರ್ ತಗೋ ಅಂತೇಳಿ ಗಂಟು ಬಿದ್ದಾರೆ, ಅದಕ್ಕೆ ನನಗೊಂದು ಕಾರ್ ಕೊಡಿಸು ಅಂತ ತಿಳ್ಕೊಂಡು ಶಾಸ್ತ್ರಿಜಿಯವ್ರ ಮಗ ಕೇಳಿದಾಗ, ಎಷ್ಟಕ್ಕೆ ಬರ್ತದಪ್ಪ ಕಾರ್ ಅಂತ ಕೇಳ್ತಾರಂತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಅಪ್ಪ 12,000 ರೂಪಾಯಿ ಕೊಟ್ವಿ ಅಂತಂದ್ರೆ ಫೇಟ್ ಕಾರ್ ಬರ್ತದ ಅಂತ ಹೇಳಂದಂತ. ಯಾವ ಕಾರು? ಫೇಟ್. ಯಾವಾಗ 12,000 ರೂಪಾಯಿಗೆ ಕಾರ್ ಬರ್ತದ ಅಂದ ಕೂಡಲೇ ತಮ್ಮ ಹತ್ರ ನೋಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಎಷ್ಟು ಸಾವಿರ ಇದ್ದು ಅಂತಂದ್ರೆ ಬರೀ 4,000 ಇದ್ದು ಅಂತ ಅವ್ರ ಹತ್ರ. ನೋಡ್ರಿ, ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಹತ್ರ ಇದ್ದಿದ್ದು ದುಡ್ಡು ಎಷ್ಟು? ಕೇವಲ 4,000. ಅಲ್ಲಪ್ಪ ನನ್ನ ಹತ್ರ 4,000 ಹೆಂಗದ? ನನಗೇನು ಗೊತ್ತಿಲ್ಲಪ್ಪ, ನನಗೊಂದು ಕಾರ್ ಕೊಡ್ಸಂತ ನಮ್ಮ ಮಗ. 8,000 ರೂಪಾಯಿ ಬ್ಯಾಂಕಿನೊಳಗೆ ಸಾಲ ತೆಗೆದು ಮಗನಿಗೆ ಕಾರ್ ಕೊಡಿಸಿದ್ರಂತ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು. ಯಾವಾಗ ಅವ್ರು ತೀರ್ಕೋತಾರ ಆ ಕಾರಿನ ಸಾಲ ಇನ್ನೂ ಇತ್ತಂತ ಬ್ಯಾಂಕಿನಾಗ. ಸರ್ಕಾರದವರು ನಾವು ಆ ಸಾಲ ಮುಟ್ಟಿಸ್ತೀವಿ ಅಂತ ಹೇಳಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರಿಗೆ ಹೆಂಡತಿ ಅಂದಳಂತ, ಸರ್ಕಾರದ ದುಡ್ಡು ನಮಗೆ ಬೇಕಾಗಿಲ್ಲ, ಅವ್ರದ್ದು ಏನು ಸತ್ತ ನಂತರ ಏನು ಬರ್ತದಲ್ಲ ಅದಕ್ಕೆ ಏನಂತಾರಪ್ಪ, ಅದಕ್ಕೆ ಪೆನ್ಷನ್ ಅಂತಾರಲ್ಲ, ಪೆನ್ಷನ್. ಆ ಒಂದು ಪಿಂಚಣಿ ಒಳಗೆ ನಾವು ಮುಟ್ಟಿಸ್ತೀವಿ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಕೂಡ ಸರ್ಕಾರದ ಹೆಚ್ಚಿನ 1 ರೂಪಾಯಿನೂ ಕೂಡ ಮುಟ್ಲಿಲ್ಲ. ಅವ್ರು ತೀರ್ಕೊಂಡ ನಂತರ ಅವರ ಧರ್ಮ ಪತ್ನಿಯೂ ಕೂಡ ಮುಟ್ಲಿಲ್ಲ ಅಂತಂದ್ರೆ ಎಂಥ ಗಂಡ ಹೆಂಡತಿ ಇರಬೇಕು. ಇಂಥ ನಾಯಕರು ನಮ್ಮ ದೇಶದೊಳಗೆ ಆಗಿ ಹೋಗ್ಯಾರ ಅಂತ ತಿಳ್ಕೊಂಡು ಇಂದಿಗೂ ಕೂಡ ಇನ್ನೂ ಪ್ರಾಮಾಣಿಕತೆ ಅನ್ನೋದಕ್ಕೆ ಕಿಮ್ಮತ್ತದ ತಂಗಿ. ಅದಕ್ಕೆ ನಾವು ಏನು ಕಷ್ಟಪಟ್ಟು ಬೆವರು ಸುರಿಸಿ ನಾವೇನು ದುಡಿತೀವಲ್ಲ ಅದ ನಮ್ಮ ಹೊಟ್ಟಿಗೆ ಹತ್ತದ ತಂಗಿ. ಅನ್ಯ ಮಾರ್ಗದಿಂದ, ಬೇರೆ ಮಾರ್ಗದಿಂದ, ವಾಮ ಮಾರ್ಗದಿಂದ ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ ದುಡ್ಡ ತಂಗಿ ಎಂದೆಂದಿಗೂ ಅದರಿಂದ ನಾವು ಉದ್ಧಾರ ಆಗೋದಿಲ್ಲ. ಆ ಹಣದಿಂದ ನಮ್ಮ ಮನೆತನ ಒಂದು ದಿವಸ ಹಾಳಾಗೆ ಹೊರತು ನಾವೆಂದೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಪ್ರಾಮಾಣಿಕತೆ, ಸತ್ಯ, ಶುದ್ಧ ಅದೇ ಶ್ರೇಷ್ಠ ತಂಗಿ, ಅದೇ ಶ್ರೇಷ್ಠ. ಯಾವಾಗ ಇಂಥದೊಂದು ಘಟನೆ ನಡೆದಿತ್ತು, ಮುಂದೆ ಏನಾಗ್ತದ ಅಂತಂದ್ರೆ ಆ ಬಿಜ್ಜಳ ಮಹಾರಾಜನಿಗೆ ಕಲ್ಯಾಣದ ರಾಜ್ಯದ ಅಧಿಪತಿಯಾಗತಕ್ಕಂಥ ಯೋಗ ಬರ್ತದ. ಕಲ್ಯಾಣ ಅಂತಂದ್ರೆ ಗೊತ್ತು ತಂಗಿ, ಈಗೇನೋ ನಾವು ಬಸವ ಕಲ್ಯಾಣ ಅಂತೀವಲ್ಲ ಬೀದರ್ ಜಿಲ್ಲಾದೊಳಗೆ.